ಮೊದಲನೇದಾಗಿ ಶಿಕ್ಷಣದ ಬಗ್ಗೆ ಮಾತನಾಡುವಂಥದ್ದಾದರೆ, ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯುತ್ತಮವಾದಂತಹ ಫಲಗಳನ್ನು ನೋಡ್ತೀರಾ ಅಂತಲೇ ಹೇಳ್ಬೋದು. ನಿಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಉತ್ತಮ ಯಶಸ್ಸನ್ನು ಗಳಿಸ್ತೀರಾ ಅಂತಲೇ ಹೇಳ್ಬೋದು. ಮೊದಲ ವಾರದಿಂದಲೇ ನಿಮಗೆ ಸಕಾರಾತ್ಮಕವಾದಂತಹ ಫಲಿತಾಂಶಗಳು ಸಿಗಲಾರಂಭಿಸುತ್ತೆ ಅಂತಲೇ ಹೇಳ್ಬೋದು ಈ ತಿಂಗಳು. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೇನಾದರೂ ನೀವು ಪಾಲ್ಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ಇಲ್ಲಿ ನೀವು ಉತ್ತಮ ಅಂಕವನ್ನು ಪಡೆಯುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಪ್ರಥಮ ದರ್ಜೆಯ ವಿದ್ಯಾರ್ಥಿಗಳಿಗೆ ಸಮಯ ಅತ್ಯುತ್ತಮವಾಗಿದೆ. ಮೂರನೇ ವಾರ ಸ್ವಲ್ಪ ತೊಂದರೆಗಳು ಉಂಟಾದರೂ ಸಹಿತ ಕೊನೆಯ ವಾರ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇಂಜಿನಿಯರಿಂಗ್ ಅಥವಾ ಕಲಾತ್ಮಕ ಕ್ಷೇತ್ರದಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೂ ಸಹಿತ ಈ ತಿಂಗಳು ಉತ್ತಮವಾದಂತಹ ಫಲಗಳನ್ನು ನೋಡ್ತೀರಾ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಪಾಸಿಟಿವ್ ರಿಸಲ್ಟ್ಸ್ಗಳೇ ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ವಿಚಾರಕ್ಕೆ ಬರುವಂಥದ್ದಾದರೆ, ಕುಟುಂಬ ವಿಚಾರದಲ್ಲಿ ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸುವಂಥದ್ದು ಉತ್ತಮವಾಗಿರುತ್ತೆ. ಇದಲ್ಲದೆ ಅವರ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಈ ತಿಂಗಳು ನಿಮಗೆ ಸ್ವಲ್ಪ ತೊಂದರೆ ಕಾಡ್ಬೋದು ಅಂತಲೇ ಹೇಳ್ಬೋದು. ಆದ್ದರಿಂದ ಅವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ವಹಿಸುವಂಥದ್ದು ಉತ್ತಮವಾಗಿರುತ್ತೆ. ಇದಲ್ಲದೆ ನಿಮ್ಮ ವೈವಾಹಿಕ ಜೀವನದಲ್ಲೂ ಅಷ್ಟೇ ನೀವು ಸ್ವಲ್ಪ ತಾಳ್ಮೆಯನ್ನು ವಹಿಸಬೇಕಾಗತ್ತೆ. ನಿಮ್ಮ ಸಂಗಾತಿಯ ಭಾವನೆಗಳಿಗೆ ನೀವು ಸ್ವಲ್ಪ ಸ್ಪಂದಿಸಬೇಕಾಗತ್ತೆ. ಇಲ್ಲ ಅಂತ ಹೇಳಿದರೆ ನಿಮ್ಮ ಕುಟುಂಬದಲ್ಲಿ ಇದೊಂದು ಸ್ವಲ್ಪ ಬಿರುಕನ್ನು ಮೂಡಿಸಬಹುದು. ಆದ್ದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಉತ್ಸಾಹವನ್ನು ನೀವು ತರುವಂಥದ್ದು ಉತ್ತಮವಾಗಿರುತ್ತೆ. ಬಹಳ ದಿನಗಳಿಂದ ಮದುವೆಗೆ ನೋಡ್ತಾ ಇರುವಂಥವ್ರಿಗೂ ಸಹಿತ ಈ ಸಮಯದಲ್ಲಿ ಉತ್ತಮವಾದಂತಹ ಆಫರ್ಸ್ಗಳು ಬರ್ಬೋದು ಅಂತಲೇ ಹೇಳ್ಬೋದು. ಇನ್ನು ಇದಲ್ಲದೆ ನಿಮ್ಮ ಪೋಷಕರಿಗೆ ಈ ತಿಂಗಳು ನಿಮ್ಮ ಸಲಹೆ ಮತ್ತು ಸಹಕಾರ ಬೇಕಾಗ್ಬೋದು ಅಂತಲೇ ಹೇಳ್ಬೋದು. ಕುಟುಂಬದಲ್ಲಿ ಆದಷ್ಟು ತಾಳ್ಮೆಯಿಂದಿರಲು ಈ ತಿಂಗಳು ಪ್ರಯತ್ನಿಸಿ. ಯಾವುದೇ ರೀತಿ ಬರುವಂತಹ ಸಂದರ್ಭಗಳನ್ನು ಪ್ರೀತಿಯಿಂದ ನಿಭಾಯಿಸಲು ಪ್ರಯತ್ನ ಪಡಿ. ಒಟ್ಟಾರೆಯಾಗಿ ಕುಟುಂಬ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಮಿಶ್ರ ಫಲ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ವಿಚಾರಕ್ಕೆ ಬರುವಂಥದ್ದಾದರೆ, ಆರೋಗ್ಯ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಸಾಮಾನ್ಯವಾಗಿರುತ್ತೆ ಅಂತಲೇ ಹೇಳ್ಬೋದು. ಆದ್ದರಿಂದ ನಿಮ್ಮ ಆಹಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ. ಕರಿದ ಆಹಾರದಿಂದ ದೂರ ಇದ್ದಷ್ಟು ಒಳ್ಳೆಯದು. ಇದಲ್ಲದೆ ಇಲ್ಲಿ ನಿಮ್ಮ ಮಾನಸಿಕ ಒತ್ತಡ ಸ್ವಲ್ಪ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಆದ್ದರಿಂದ ಹೆಚ್ಚು ವಿಶ್ರಾಂತಿಯನ್ನು ತಗೊಳ್ಳುವಂಥದ್ದು ಮತ್ತು ಯೋಗ ಮತ್ತು ಧ್ಯಾನವನ್ನು ಮಾಡುವಂಥದ್ದು ನಿಮಗೆ ಇಲ್ಲಿ ಸಹಕಾರಿಯಾಗಿದೆ ಅಂತಲೇ ಹೇಳ್ಬೋದು. ಇದಲ್ಲದೆ ಈ ತಿಂಗಳು ನಿಮಗೆ ಹಲ್ಲಿಗೆ ಸಂಬಂಧಿಸಿದಂತಹ ನೋವುಗಳು ಸ್ವಲ್ಪ ಬಾಧಿಸ್ಬೋದು ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಸಹಿತ ನೀವಿಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಆದರೆ ತಿಂಗಳ ಕೊನೆಯ ವಾರ ನಿಮಗಿಲ್ಲಿ ಆರೋಗ್ಯ ಪರಿಸ್ಥಿತಿಗಳು ಸುಧಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವೃತ್ತಿ ಜೀವನವನ್ನು ನೋಡುವಂಥದ್ದಾದರೆ, ಈ ತಿಂಗಳು ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಸವಾಲುಗಳನ್ನು ನೀವು ಎದುರಿಸಬೇಕಾಗಬಹುದು. ಆದ್ದರಿಂದ ನಿಮ್ಮ ಬುದ್ಧಿಶಕ್ತಿ ಮತ್ತು ನಿಮ್ಮ ಉತ್ತಮ ಕಾರ್ಯವೈಖರಿಯನ್ನು ಬಳಸ್ಕೊಳ್ಬೇಕಾದಂತಹ ಸಮಯ ಈ ತಿಂಗಳು ನಿಮಗೆ ಬರಬಹುದು. ಸಮಸ್ಯೆಗಳ ಬಗ್ಗೆ ಚಿಂತೆ ಮಾಡದೆ ಆದಷ್ಟು ಪರಿಹಾರದ ಬಗ್ಗೆ ಹೆಚ್ಚು ಗಮನವನ್ನು ಕೊಡುವಂಥದ್ದು ನಿಮಗಿಲ್ಲಿ ಪಾಸಿಟಿವ್ ರಿಸಲ್ಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ವೃತ್ತಿ ಜೀವನದಲ್ಲಿ ಆದಷ್ಟು ಸ್ಕಿಲ್ಸ್ಗಳನ್ನು ಅಪ್ಗ್ರೇಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇದರಿಂದ ನಿಮಗೆ ಮುಂದೆ ಬರುವಂತಹ ಅವಕಾಶಗಳಿಗೆ ಹೆಚ್ಚು ಸಹಕಾರಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಕೆಲಸದ ಒತ್ತಡ ನಿಮ್ಮ ಮೇಲೆ ಹೆಚ್ಚು ಬಾಧೆಯನ್ನು ನೀಡದಂತೆ ನೋಡಿಕೊಳ್ಳಿ. ಆದಷ್ಟು ಯೋಗ ಧ್ಯಾನವನ್ನು ಮಾಡುವಂಥದ್ದು ಉತ್ತಮವಾಗಿರುತ್ತೆ. ಕೊನೆಯ 2 ವಾರಗಳು ನಿಮಗೆ ಸಕಾರಾತ್ಮಕವಾದಂತಹ ಫಲಿತಾಂಶಗಳನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇದು ಒದಗಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ಉದ್ಯೋಗ ಏನಾದರೂ ಬದಲಾಯಿಸಬೇಕು ಅಂತಿದ್ರೆ ಅಥವಾ ಹೊಸ ಉದ್ಯೋಗವನ್ನೇನಾದರೂ ನೀವು ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಿರೀಕ್ಷಿತ ಫಲಿತಾಂಶವನ್ನು ನೀವು ಪಡೆಯಲು ಹೆಚ್ಚು ಶ್ರಮವನ್ನು ಹಾಕಬೇಕಾಗ್ಬೋದು ಈ ತಿಂಗಳು. ಆದ್ದರಿಂದ ವೃತ್ತಿ ಜೀವನದ ಬಗ್ಗೆ ಯಾವುದೇ ರೀತಿಯಾದಂತಹ ಆತುರದ ನಿರ್ಧಾರಗಳನ್ನು ಈ ತಿಂಗಳು ತಗೊಳ್ಳೋಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಗುರು ಹಿರಿಯರ ಸಲಹೆ ಮತ್ತು ಸಹಕಾರವನ್ನು ತಗೊಳ್ಳುವಂಥದ್ದು ಉತ್ತಮವಾಗಿರುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬರುವಂಥದ್ದಾದರೆ, ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಮಿಶ್ರ ಫಲ ಅಂತಲೇ ಹೇಳ್ಬೋದು. ಈ ತಿಂಗಳು ನಿಮಗೆ ಎಷ್ಟು ಆದಾಯ ಬರುತ್ತೆ ಅಷ್ಟೇ ಖರ್ಚು ಸಹಿತ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಆದ್ದರಿಂದ ನಿಮ್ಮ ಖರ್ಚಿನ ಬಗ್ಗೆ ಹೆಚ್ಚು ಗಮನ ಇಡುವಂಥದ್ದು ಉತ್ತಮವಾಗಿರುತ್ತೆ ಈ ತಿಂಗಳು ನಿಮಗೆ ಹೆಚ್ಚಾಗಿ ಆರೋಗ್ಯದ ಮೇಲೆ ಹೆಚ್ಚು ಖರ್ಚಾಗುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಇದಲ್ಲದೆ ಐಷಾರಾಮಿ ವಸ್ತುಗಳಿಗೂ ಸಹಿತ ನೀವಿಲ್ಲಿ ಹೆಚ್ಚು ಖರ್ಚನ್ನು ಮಾಡಬೇಕಾಗ್ಬೋದು ಅಂತಲೇ ಹೇಳ್ಬೋದು. ಆದ್ದರಿಂದ ಹೆಚ್ಚು ಗಮನ ಇಡಿ. ಇದಲ್ಲದೆ ಹೂಡಿಕೆ ಮಾಡಬೇಕಾದ್ರೂ ಸಹಿತ ಯಾವುದೇ ರೀತಿಯಾದಂತಹ ಇನ್ನೊಬ್ಬರನ್ನ ನಂಬಿ ಹೂಡಿಕೆ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಸಾಧಕ ಬಾಧಕಗಳನ್ನು ನೋಡಿಕೊಂಡು ತಜ್ಞರ ಸಲಹೆಯನ್ನು ಪಡೆದು ಹೂಡಿಕೆ ಮಾಡುವಂಥದ್ದು ಉತ್ತಮವಾಗಿರುತ್ತೆ.
ಇನ್ನು ವ್ಯಾಪಾರಿಗಳು ಮತ್ತು ಸ್ವಯಂ ಉದ್ಯೋಗಿಗಳಿಗೆ ಈ ತಿಂಗಳು ಸಾಮಾನ್ಯವಾಗಿರುತ್ತೆ ಅಂತಲೇ ಹೇಳ್ಬೋದು. ಆದರೆ 3ನೇ ವಾರದ ನಂತರ ನಿಮಗಿಲ್ಲಿ ಸ್ಥಿತಿಗತಿಗಳು ಸುಧಾರಣೆಯಾಗುತ್ತೆ, ನಿಮಗಿಲ್ಲಿ ಆದಾಯ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಅಥವಾ ಪಾಲುದಾರಿಕೆಯ ಉದ್ಯಮದಲ್ಲಿ ಏನಾದರೂ ಪ್ರಾರಂಭಿಸಬೇಕು ಅಂತ ಇದ್ದರೆ ಪ್ರತಿಯೊಂದು ವಿಚಾರಗಳನ್ನು ನೀವು ಗಣನೆಗೆ ತಗೊಳ್ಳುವಂಥದ್ದು ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು. ಸೊ ಈ ವಿಚಾರಗಳಲ್ಲಿ ಆತುರದ ನಿರ್ಧಾರಗಳಿಂದ ಆದಷ್ಟು ದೂರ ಉಳಿಯುವಂಥದ್ದು ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ನಿಮಗಿಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಮಿಶ್ರ ಫಲ ಇದೆ ಅಂತಲೇ ಹೇಳ್ಬೋದು ಈ ತಿಂಗಳು. ಸೊ ಒಟ್ಟಾರೆಯಾಗಿ ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಮಿಶ್ರ ಫಲ ಅಂತಲೇ ಹೇಳ್ಬೋದು. ಇನ್ನು ಉಪಾಯ ವಿಚಾರಕ್ಕೆ ಬರುವಂಥದ್ದಾದರೆ ಸೋಮವಾರದಂದು ಶಿವಾಲಯಕ್ಕೆ ಭೇಟಿ ನೀಡುವುದು ಅಥವಾ ಹಾಲಿನ ಅಭಿಷೇಕವನ್ನು ನೀಡುವಂಥದ್ದು ಮತ್ತು ಕೈಲಾದಷ್ಟು ದಾನವನ್ನು ಮಾಡುವಂಥದ್ದು ಸಹಿತ ನಿಮಗಿಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬರುವಂತಹ ಪ್ರತಿಯೊಂದು ವಿಘ್ನಗಳನ್ನು ನಿವಾರಣೆ ಮಾಡೋಕ್ಕೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಈ ತಿಂಗಳ ನಿಮ್ಮ ರಾಶಿ ಭವಿಷ್ಯ.